ನಮಸ್ಕಾರ, ನಾನು ನಿಮ್ಮ ಅನಿಲ್ ಸಿರಿಗೆರೆ. ನೀವಿವತ್ತು ಕೇಳ್ತಾ ಇರುವ ಕತೆ ಅಡವಿಯ ನೆರಳು ನಗರಕ್ಕೆ ಬಂದಾಗ. ಒಂದು ಕತ್ತಲೆಯ ರಾತ್ರಿ, ಮಳೆ ಸುರಿಯುತ್ತಿದೆ. ನಗರದಲ್ಲಿ ಟ್ರಾಫಿಕ್ ಲೈಟ್ಸ್. ನಗರದ ಗದ್ದಲದ ಹಿಂದೆ ಒಂದು ಭಯಾನಕವಾದ ರಹಸ್ಯ ಅಡಗಿದೆ. ಯಾರೂ ಮರಳಿ ಬಾರದ ಒಂದು ಅಡವಿ. ಆ ಅಡವಿಗೆ ಹೋದವರು ಮತ್ತೆ ಯಾರೂ ಮರಳಿ ಬಂದಿಲ್ಲ. ದಟ್ಟ ಜನಸಂದಣಿ ಇರುವ ನಗರ, ಜನರು ಬಹಳ ಬ್ಯುಸಿ. ಅರ್ಜುನ್ ಎಂಬ ಯುವಕ ವಿಚಿತ್ರ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡುವ ಒಬ್ಬ ಯೂಟ್ಯೂಬರ್. ಅವನು ಈ ಬಾರಿ ಒಂದು ದೆವ್ವದ ಅಡವಿಗೆ ಹೋಗ್ತಾನೆ. ಆದರೆ ಅವನಿಗೆ ಒಂದು ಎಚ್ಚರಿಕೆ ಸಿಕ್ಕಿತು. ಅಲ್ಲಿ ಹೋಗಬೇಡ, ಅಲ್ಲಿ ಅದು ಇದೆ. ಕಾರು ಅಡವಿಗೆ ಹೋಗುತ್ತಿದೆ. ರಸ್ತೆ ನಿಧಾನವಾಗಿ ಖಾಲಿಯಾಗುತ್ತಿದೆ. ನಗರದ ಗದ್ದಲ ಕಡಿಮೆಯಾಗುತ್ತಾ ಮೌನ ಆವರಿಸಿತು. ದಟ್ಟ ಅಡವಿ, ಕತ್ತಲು, ಮಂಜು. ಅಡವಿ ಅಷ್ಟು ದಟ್ಟದಾಗಿತ್ತು. ಸೂರ್ಯನ ಬೆಳಕು ಕೂಡ ಒಳ ಬರ್ತಾ ಇಲ್ಲ. ಜಿಂಕೆಗಳ ಕೂಗು, ಮರಗಳ ಎಲೆಗಳ ಶಬ್ದ, ಮರಗಳಲ್ಲಿ ಕೆಂಪು ಗುರುತು, ಹಳೆಯ ಮನೆಯ ಅವಶೇಷ. ಅರ್ಜುನ್ಗೆ ಏನೋ ವಿಚಿತ್ರ ಕಾಣಿಸಿತು. ಮೊಬೈಲ್ ಸಿಗ್ನಲ್ ಹೋಗ್ತಾ ಇದೆ. ಅವನ ಫೋನ್ ಸಿಗ್ನಲ್ ಹೋದಾಗ ಅವನು ಒಬ್ಬನೇ ಅಲ್ಲಿದ್ದಾನೆ. ಹಲೋ ಹಲೋ, ನೆಟ್ ಏಕೆ ಇಲ್ಲ ಅಂತ ಅಂದ್ಕೊಳ್ಳುವ ಟೈಮಲ್ಲೇ ದೂರದಲ್ಲಿ ಒಂದು ಮಹಿಳೆ ಕಾಣ್ತಾಳೆ. ಆಗ ಅವನು ಅವಳನ್ನು ನೋಡಿಬಿಟ್ಟ. ಅವಳು ಒಮ್ಮೆ ನಗರದಲ್ಲಿ ವಾಸವಾಗಿದ್ಲು. ಆದರೆ ಯಾವುದೋ ಒಂದು ಘಟನೆಯಿಂದ ಅವಳು ಸತ್ತು ದೆವ್ವವಾಗಿದ್ದಳು. ಅವನು ಅವಳನ್ನು ನೋಡಿದ ತಕ್ಷಣ ಓಡಲು ಶುರು ಮಾಡಿದ. ಆದರೆ ಕಾಡು ಅವನನ್ನು ಬಿಡಲಿಲ್ಲ. ಅರ್ಜುನ್ ನಗರಕ್ಕೆ ಹಿಂದಿರುಗಿದಂತೆ ಕಾಣುತ್ತದೆ. ಅವನು ಬದುಕಿ ಬಂದೆನೆಂದು ಅನಿಸಿತು. ಆದರೆ ಇಂದಿಗೂ ಆ ನಗರದಲ್ಲಿ ಯಾರೋ ನೋಡುತ್ತಿದ್ದಾರೆ. ನೀನು ಮುಂದಿನವನು. ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.